ಶಂತನು ಚಕ್ರವರ್ತಿಯ ಮಗನಾಗಿ ಪ್ರಪಂಚದ ಬೆಳಕನ್ನು ಕಂಡವನು ಈ ದೇವವ್ರತ. ಕೇವಲ ಶ್ರೇಷ್ಠ ತಂದೆ ತಾಯಿಗಳನ್ನು ಪಡೆದದ್ದು ಮಾತ್ರ ಅಲ್ಲ, ಶ್ರೇಷ್ಠ ಗುರುವಿನ ಸಾನ್ನಿಧ್ಯವನ್ನು ಪಡೆಯುವಂತಹ ಮಹಾಭಾಗ್ಯ ನನ್ನ ಪಾಲಿಗೆ ಪ್ರಾಪ್ತಿಯಾಯಿತು. ಒಂದು ಕಾಲದಲ್ಲಿ 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಕಂಡ ಅರಸು ಮಕ್ಕಳ ರುಂಡ ಮುಂಡವನ್ನು ಚಂಡಾಡಿದ ಪುರಾತನ ಮಹತ್ತಿನ ಜೀವಂತ ಮೂರ್ತಿ ಎನಿಸಿದಂತಹ ಆಚಾರ್ಯ ಭಾರ್ಗವರ ಪರಮ ಶಿಷ್ಯನಾದೆ. ಗುರುಗಳ ನಮ್ರತೆ, ವಿದ್ಯೆಯಲ್ಲಿ ಕೌತುಕ, ಸತ್ಸಂಗಗಳ ವಾಂಛೆಯನ್ನು ಹೊಂದಿ ಅಸ್ತ್ರ ಶಸ್ತ್ರ ಶಾಸ್ತ್ರಗಳ ಪರಮ ಸಿದ್ಧಾಂತವನ್ನು ಕಂಡುಕೊಂಡೆ ನಾನು. ಗುರುಗಳಂತಹ ಆಚಾರ್ಯ ಭಾರ್ಗವರು ವಿದ್ಯಾ ಪರಿಪೂರ್ಣತೆ ಹೊಂದಿದ ಶಿಷ್ಯ, ನೀನಿನ್ನು ನಿನ್ನ ನಾಡನ್ನು ಸೇರಿಕೊಳ್ಳಬಹುದು ಎನ್ನುವ ಹಾಗೆ ಹೇಳಿದರು. ಅವರಿಂದ ಬೀಳ್ಗೊಂಡಂತಹ ನಾನು ತಾಯಿಯಂತಹ ಗಂಗಾದೇವಿಯ ಅಡಿದಾವರಿಯಲ್ಲಿ ಮುಡಿಯನ್ನು ಚಾಚಿ ಅಭಿವಂದಿಸಿದಾಗ ನನ್ನನ್ನು ಬರಸೆಳೆದು ಬಿಗಿದಪ್ಪಿಕೊಂಡ್ಲು. ಅಮ್ಮನ ಒಡಲು ಅಮೃತದ ಕಡಲು ಎನ್ನುವಂತಹ ವಾಕ್ಯಕ್ಕೆ ನಿಜಾರ್ಥವನ್ನು ನಾನು ಕಂಡುಕೊಂಡೆ. ಅವಳ ಪೂರ್ಣ ಆಶೀರ್ವಾದವನ್ನು ಪಡೆದಂತಹ ನಾನು, ಮಗನೇ ಆದಷ್ಟು ಶೀಘ್ರವಾಗಿ ತಂದೆಯನ್ನು ಕಾಣುವೆನು ಹಾಗೆ ತಾಯಿಯೇ ಹೇಳಿದ್ದಾಳಲ್ಲ, ಗುರುಗಳ ಶುಭಾಶಿಷವನ್ನು ತಾಯಿ ಆಶೀರ್ವಾದವನ್ನು ಪಡೆದ ಹಾಗಾಯಿತು. ತಡ ಮಾಡುವುದಲ್ಲ, ತಂದೆಯನ್ನು ಕಾಣಬೇಕಾಗಿದೆ. ಸರಿ